ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶ್ರೀ ರೇಣುಕಾದೇವಿ ಯಲ್ಲಮ್ಮಳ ಜಾತ್ರೆಯು 1 ತಿಂಗಳವರೆಗೆ ಜರುಗುತ್ತದೆ. ಈ ಜಾತ್ರೆಯ ವಿಶೇಷತೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಹಾಗೂ ಇನ್ನು ಮುಂದಿನ ಕೆಲವು ಸಂಚಿಕೆಯ ವಿಡಿಯೋಗಳಲ್ಲಿ ನಾವು ಯಲ್ಲಮ್ಮಳ ರಹಸ್ಯ ಪವಾಡಗಳ ಬಗ್ಗೆ ನೋಡೋಣ ಹಾಗೂ ಅವಳ ಜೀವನದ ಬಗ್ಗೆ ನೋಡೋಣ. ಇನ್ನೂ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಭಾರತ ಹುಣ್ಣಿಮೆ ದಿನ ಸವದತ್ತಿ ಯಲ್ಲಮ್ಮನ ಜಾತ್ರೆ. ಹೌದು ಗೆಳೆಯರೇ, ರಾಜ್ಯದಲ್ಲಿನ ಪ್ರಮುಖ ಸುಕ್ಷೇತ್ರಗಳಲ್ಲೊಂದಾದ ಸವದತ್ತಿ ಯಲ್ಲಮ್ಮನ ಜಾತ್ರೆ ಬಣದ ಹುಣ್ಣಿಮೆ ಪ್ರಯುಕ್ತ ವಿಜೃಂಭಣೆಯಿಂದ ಜರುಗಲಿದೆ. ಈ ಹುಣ್ಣಿಮೆಯಿಂದ ಆರಂಭವಾದ ಜಾತ್ರೆ ಮುಂದಿನ ಭಾರತ ಹುಣ್ಣಿಮೆಯವರೆಗೆ ತಿಂಗಳ ಪರ್ಯಂತ ನಡೆಯುವುದು ವಿಶೇಷವಾಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮನ ಗುಡ್ಡದ ಸಪ್ತಕೊಳ್ಳಗಳಲ್ಲಿ ನೆಲೆಸಿರುವ ಶ್ರೀ ರೇಣುಕಾದೇವಿಯ ಖ್ಯಾತಿ ಅಪಾರವಾದದ್ದು. ತಲಾಂತರದಿಂದ ಕ್ಷೇತ್ರ ಜಾಗೃತಿ ಸ್ಥಾನವಾಗಿದೆ. ಸಪ್ತಕೊಳ್ಳ, ಸಪ್ತಗುಡ್ಡ, ಸಪ್ತ ದೇವಸ್ಥಾನ ಹೊಂದಿರುವ ತಾಣವಿದು. ಈ ಕಾರಣಕ್ಕಾಗಿ 7 ಕೊಳ್ಳದ ಯಲ್ಲಮ್ಮ ದೇವಿ ಎನ್ನುವ ಪ್ರತೀತಿ ಇದಕ್ಕಿದೆ. ಸರ್ವ ಮತಗಳ ಭಕ್ತರು ಯಲ್ಲಮ್ಮ ದೇವಿ ಆರಾಧಕರು. ಇಲ್ಲಿ ಹುಣ್ಣಿಮೆ ದಿನ ಮಾತ್ರ ಜಾತ್ರೆ ಜರುಗಲಿದೆ. ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತು ಹುಣ್ಣಿಮೆಗಳಂದು ಜಾತ್ರೆ ನಡೆಯುತ್ತದೆ. ಭಕ್ತರು ದೇವಿ ದರ್ಶನ ಪಡೆಯುವ ಮೊದಲು ಎಣ್ಣೆ ಹೊಂಡಕ್ಕೆ ಹೋಗಿ ಅಲ್ಲಿ ಹರಿಯುವ ನೀರಿನಿಂದ ದೈಹಿಕ ಕ್ರಿಯೆಗಳನ್ನು ಮುಗಿಸಿ ನಂತರ ತೀರ್ಥ ರೂಪದಲ್ಲಿ ಎಣ್ಣೆ ಹೊಂಡದ ಜಲ ಸೇವಿಸುತ್ತಾರೆ. ಎಣ್ಣೆ ಹೊಂಡ ಬತ್ತದೆ ಜರಿಯಾಗಿ ಕಲ್ಲು ಸಂದುಗಳಲ್ಲಿ ಹರಿದು ಬಂದು ಲಕ್ಷಾಂತರ ಭಕ್ತರನ್ನು ಅಚ್ಚರಿಗೊಳಿಸುತ್ತದೆ. ಕ್ರೋಧ, ತಾಳ್ಮೆ, ತಪ ಶಕ್ತಿಗಳ ತ್ರಿವೇಣಿ ಸಂಗಮವಾದ ಮಹಾಮುನಿ ಜಮದಗ್ನಿ ಪರಮವೀರ ಪರಶುರಾಮ ಯಲ್ಲಮ್ಮನ ತೊಂದರೆಗಳಿಗೆ ಸಹಾಯ ಹಸ್ತ ನೀಡಿದ ಮಾತಾಂಗಿಗುಡಿ, ಏಕನಾಥ್, ಜೋಗಿನಾಥ ಮತ್ತು ಇವರ ಗುರುಗಳಾದ ಬೋರಕ್ನಾಥರ ದೇವಸ್ಥಾನ, ಪರಶುರಾಮನಿಗೆ ಪರಶು ನೀಡಿದ ಗಣಪತಿ ದೇವಸ್ಥಾನ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳು ಇಲ್ಲಿದ್ದು ಚರಿತ್ರೆಗೆ ಆಧಾರವಾಗಿದೆ. ಬಣದ ಹುಣ್ಣಿಮೆಯಂದು ಇಲ್ಲಿ ನಡೆಯುವ ದೇವಿ ಜಾತ್ರೆಗೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಿಂದ ಅಸಂಖ್ಯ ಭಕ್ತರು ಆಗಮಿಸುತ್ತಾರೆ. ಕ್ಷೇತ್ರದುದ್ದಕ್ಕೂ ಗುಡ್ಡಕ್ಕೆ ಬಂದ ಭಕ್ತರು ದೇವಿಯನ್ನು ಹೊತ್ತು ಜಯಘೋಷ ಮಾಡುತ್ತಾ ಬರುವ ಭಕ್ತರ ದಂಡನ್ನು ಕಾಣಬಹುದು. ಗ್ರಾಮೀಣ ಜನತೆ ತಮ್ಮ ಸಂಪ್ರದಾಯದಂತೆ ಈಗಲೂ ಚಕ್ಕಡಿಗೆ ಹೂಡಿದ ಎತ್ತುಗಳನ್ನೇ ಕಾಣಬಹುದು ಎನ್ನುತ್ತಾರೆ. ದೇವಿಗೆ ಭಕ್ತರು ಪಂಚಭಕ್ಷ ಪಕ್ವಾನ್ನದ ನೈವೇದ್ಯ ಮಾಡುತ್ತಾರೆ. ತಾವಿಳಿದ ಸ್ಥಳದಲ್ಲಿ 3 ಕಲ್ಲುಗಳನ್ನು ಇಟ್ಟು ಒಲೆ ಹೂಡಿ ಹೆಂಗಳೆಯರು ಕಡಬು, ಹೋಳಿಗೆ ಮಾಡುವ ದೃಶ್ಯ ಎಲ್ಲೆಡೆ ಕಂಡುಬರುತ್ತದೆ. ವರ್ಷಗಳು ಉರುಳಿದಂತೆ ಈ ಜಾತ್ರೆ ಹೆಚ್ಚು ಜನಪ್ರಿಯತೆ ಪಡೆಯುತ್ತಾ ದೇವಿ ಯಲ್ಲಮ್ಮ ಎಲ್ಲರ ಅಮ್ಮಳಾಗಿ ಪ್ರಸಿದ್ಧಿ ಗಳಿಸುತ್ತಿದ್ದಾಳೆ. ಇನ್ನು ಮುಂದಿನ ಸಂಚಿಕೆಯ ವಿಡಿಯೋದಲ್ಲಿ ನಾವು ಯಲ್ಲಮ್ಮಳ ರಹಸ್ಯ ಪವಾಡಗಳು ಹಾಗೂ ಅವಳ ಜೀವನ ಚರಿತ್ರೆಯ ಬಗ್ಗೆ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಎಲ್ಲರಿಗೂ ಧನ್ಯವಾದಗಳು.